ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಇಲ್ಲಿಯ ಜನರ ನಿರೀಕ್ಷೆಗಳೇನು ಮತ್ತು ಶಾಸಕರ ಪ್ರಾಮಾಣಿಕ ಪ್ರಯತ್ನ ಏನು? ಅವ್ರ ಮನೆಯಿಂದ ತಂದು ದುಡ್ಡು ಅವರ ಜನಕ್ಕೆ ಸಹಾಯ ಮಾಡ್ತಾರೆ. ವಿರೋಧ ಪಕ್ಷ ವಿರೋಧ ಮಾಡೋದಕ್ಕೋಸ್ಕರ ಇರೋದು. ನಮ್ಮ ಸಮಸ್ಯೆ ಹೆಂಗಿದೆ ಅಂತ ಇದ್ದಾಗ ಪೇಪರ್ ಎತ್ತಿ ಡಸ್ಟ್ಬಿನ್ ಹಾಕ್ತಾ ಇದೆ. ಕಡೆ ಆಪ್ಷನ್ ಆದ್ರೂ ಕೂಡ ಜನರ ಕಡೆ ನೀವು ಬಂದ್ಬಿಟ್ರಿ. ರಾಜಕೀಯ ಮರ್ಡರ್ ಆಗಿದ್ದು ನಮ್ಮಪ್ಪ. ರೈತರು ದುಡ್ಡು ಹಾಕ್ಬೋದು, ಬಡವರು ದುಡ್ಡು ಹಾಕ್ಬೋದು, ತಗೊಂಡು ಪರ್ಸೆಂಟೇಜ್ಗಳು ಇದೆಲ್ಲ ತಗೊಂಡು ಮಾಡಿದ್ರೆ ಸಾಯವಾಗ ಅವ್ರನ್ನ ಯಾರನ್ನೂ ನೋಡಿದ್ರೆ ಸಾಯ. ಆದರೆ ನಮ್ಮ ಆಫೀಸರ್ಸ್ ಯಾರು ಪ್ರಾಮಾಣಿಕತೆಯಿಂದ ಇಲ್ಲ. ಕುರುಡರಿಗೆ ಕುಂಟ್ರು ಕೊಡುವಂಥ ಅಂತ್ಯೋದಯ ಕಾರ್ಡನ್ನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ತಗೊಳ್ತಾನೆ, ಏನ್ರಲ್ಲಿ ಹೊಡಿಬೇಕು? ನಾನು ಯಾವುದೇ ಆಫೀಸರ್ ಹತ್ರ ಮಂತ್ಲಿ ಇಷ್ಟು ಕೊಡಿ ಅಂತ ಏನಾದರೂ ಹೇಳಿದರೆ, ನೀವು ದುಡ್ಡು ತಗೊಳ್ಳಿ, ನೀವು ಮಾಡಿ, ನಾನೆಲ್ಲೂ ಮುಟ್ಟಿಲ್ಲ. ನಾನ್ ಕರಪ್ಟು, ನಾನೆಲ್ಲೂ ಬೇಕಾದ್ರೂ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ತುಂಬಿದೆ ಅಂತ ಅನ್ಸುತ್ತಾ? ಇದೆಲ್ಲ ಫ್ರೀ ಕೊಡೋದ್ರಿಂದ ಜನಕ್ಕೇನು ಒಳ್ಳೇದ? ನೀವೇ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಒಳ್ಳೆ ಎಜುಕೇಶನ್ ಕೊಟ್ಟರೆ, ಎಂಪ್ಲಾಯ್ಮೆಂಟ್ ಕೊಟ್ಟರೆ ಅದನ್ನಲ್ಲಿ ಕೆಲಸ ಮಾಡ್ಕೊಳ್ತಾ ತಿನ್ಕೊಂಡು ನಿನ್ಗೇನು ಫ್ರೀ ಕೊಡ್ಬೇಕು? ನಾನು ಆ ಅಭಿವೃದ್ಧಿನಲ್ಲಿ ನಾವು ಹಿಂದೆ ಇದ್ದೀವಿ. ಒಬ್ಬ ಶಾಸಕರಾಗಬೇಕು ಅಂತ ಹೇಳಿದ್ರೆ ಏನು ಅರ್ಹತೆ ಇರಬೇಕು ಅಂತ? ಹಣದ ಅವಶ್ಯಕತೆ ಮೇಜರ್. ಇಲ್ಲ, ಯಾವುದು ಇಲ್ಲದೆ ರಾಜಕಾರಣಕ್ಕೆ ಬಂದು ಓಟ್ ಹಾಕಿದಾಗ ಜನ ಬಂದು ನಮ್ಮನ್ನ ಟೇಬಲ್ ತಟ್ಟಿ ಎಕ್ಸ್ ಒದ್ದು ಕೇಳ್ಬೋದು. ಇಂಡೋನೇಷ್ಯಾ ನೋಡಿ ಹಾಸ್ಪಿಟಲ್ಸ್ ಹೆಂಗಿದೆ ಅಂತ. ನಮ್ದು 30,000 ಕೊಟ್ಟರೆ ಇಂಡೋನೇಷ್ಯಾದ 1 ಕೋಟಿ ಕೊಡ್ತಾರೆ ದುಡ್ಡು. ಹೆಂಗೆ ಕ್ಲೀನಿಗೆ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಷ್ಟಂತ ಕ್ಲೀನ್ ಮಾಡ್ತಿರ್ಲಿ, ಜನನೂ ಹಂಗೆ ಇದ್ದಾರೆ, ನಮ್ಮ ಆಫೀಸರ್ಸು ಹಂಗೆ ಇದ್ದಾರೆ. ತಂದೆ ಗೋವಿಂದಪ್ಪರ ಬಗ್ಗೆ ಮಾತಾಡಿದ್ರಿ. ನನಗೆಲ್ಲ ಪಾಠ ಕಲಿಸ್ಕೊಟ್ಟಿದ್ದೆ ನನ್ನ ಕಷ್ಟಗಳು. ಬಸ್ ಚಾರ್ಜಿ ಕಾಸಿಲ್ಲದೆ ಎಷ್ಟೋ ಸಲ ನಾನು ನಮ್ಮ ಕೊರಿಯರ್ ಆಫೀಸಲ್ಲಿ ಅಲ್ಲೇ ಮಲಗಿಬಿಟ್ಟಿದ್ದೀನಿ ಹೊರಗಡೆ. ಟಿಪ್ಸ್ ಕೊಟ್ಟರೆ ಊಟ ಮಾಡೋದು. ನಮ್ಮಪ್ಪ ಯಾವತ್ತೂ ನಮ್ಮನ್ನು ನೀವು ಹಿಂಗೆ ಬದುಕ್ರಿ, ಹಿಂಗೆ ಹೋಗ್ರಿ, ಹಿಂಗೆ ಮಾಡ್ರಿ, ಹಿಂಗೆ ತಿನ್ರಿ, ಹಿಂಗೆ ಇರ್ರಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ನಮ್ಮಪ್ಪ ಹೇಳಿದ್ದು ರೇಸು, ಇಸ್ಪಿಟ್ ಹಾಕು, ಗ್ಯಾಮ್ಲಿಂಗ್ ಅನ್ನೋ ವಿಚಾರಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡ್ರಪ್ಪ, ಇದೊಂದು ಕಡೆ. ಪಬ್ಲಿಕ್ ಜನ ದುಡ್ಡು ತಿನ್ನೋದು ಅಂತೆ ಅವರು. ಕೋಲಾರ ಮನಸಾಕ್ಷವಾಗಿ ನಾನು ನ್ಯಾಯ ಮಾಡ್ತೇನೆ. ನಾನು ಯಾವುದೂ ನಂಬ್ಕೊಂಡು ನಾನಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.